ಮಕ್ಕಳಿಗೆ ಹಲ್ಲು ಅಲ್ಲಾಡ್ತಿದೆ ಅಂದರೆ ಅದನ್ನು ಕೀಳೋದೇ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಬಟ್ ನಾನೀಗ ಹೇಳ್ಕೊಡೋ ಟ್ರಿಕ್ಕಲ್ಲಿ ನೀವು ಈಸಿಯಾಗಿ ಕೀಳ್ಬೋದು ನೋಡಿ. ಈ ರೀತಿಯಾಗಿ ಹಲ್ಲಿಗೆ ಒಂದು ದಾರವನ್ನು ಸುತ್ತಕೊಂಡು, ಏನು ಗಂಟು ಹಾಕೋದು ಬೇಡ, ಆ ಅಲ್ಲಾಡ್ತಾ ಇರೋ ಹಲ್ಲಿಗೆ ಈ ರೀತಿಯಾಗಿ 2 ಸಲ ಹಿಂಗೆ ಸುತ್ಕೊಬೇಕಷ್ಟೆ. ಸುತ್ಕೊಂಡ್ಬಿಟ್ಟು ಅದನ್ನು ಕೆಳಮುಖವಾಗಿ ಎಳೆದ್ರೆ ಸಾಕು, ಆ ಹಲ್ಲು ಯಾವುದು ಅಲ್ಲಾಡ್ತಾ ಇದೆಯೋ ಅದು ನೀಟಾಗಿ ಕಿತ್ಕೊಂಡ್ಬರುತ್ತೆ. ಮತ್ತು ಆ ಮಗುವಿಗೆ ಸ್ವಲ್ಪ ಸಹ ನೋವು ಆಗೋದಿಲ್ಲ. ನೋಡಿ, ಅವಳಿನ್ನು ಮಾತಾಡ್ತಾನೆ ಇದ್ದಾಳೆ, ಆಗಲೇ ಹಲ್ಲು ಕಿತ್ಕೊಂಡೇ ಬಂತು. ಹೀಗೆ ಸಹ ನಿಮ್ಮ ಮನೆಯಲ್ಲಿರುವ ಮಗುವಿಗೂ ಈ ರೀತಿಯಾಗಿ ಹಲ್ಲು ಕೀಳೋದು ಬಹಳ ಈಸಿ ಅಂತ ಹೇಳಿ ನಾನು ಯಾಕೆ ಹೇಳ್ಕೊಡ್ತಾ ಇದ್ದೀನಿಯಪ್ಪ ಅಂದರೆ, ನನ್ನ ದೊಡ್ಡ ಮಗ ಫಸ್ಟ್ ಹಲ್ಲು ಅಲ್ಲಾಡುವಾಗ ನಾನು ಮನೆಯಲ್ಲಿ ಕೀಳೋದಕ್ಕೆ ಭಯಪಟ್ಟು ಆಸ್ಪತ್ರೆಗೆ ಕರ್ಕೊಂಡೋದಾಗ ಅವರು ಕಿತ್ತಿದ್ದಕ್ಕೆ 600 ರುಪೀಸು ಮತ್ತು 200 ರುಪೀಸ್ ಡಾಕ್ಟರ್ ಫೀಸ್ ಅಂತ ಹೇಳಿ ತೊಗೊಂಡಿದ್ರು. ಸೇಮ್ ಮೆಥಡಲ್ಲಿ ನನ್ನ ಎದುರುಗಡೆನೇ ಕಿತ್ತು ಕಳಿಸ್ಕೊಟ್ರು. ಅದರಿಂದಾಗಿ ನಾನು ತದನಂತರ ಯಾವುದೇ ಹಲ್ಲು ಅಲ್ಲಾಡಿದ್ರೂ ಸಹ ನನ್ನ ಮಕ್ಕಳಿಗೆ ಇದೇ ಮೆಥಡ್ನಲ್ಲಿ ನಾನು ಕೀಳ್ತಾ ಇದ್ದೆ. ಇದು ನಿಮಗೆ ಸಿಲ್ಲಿ ವಿಡಿಯೋ ಅಂತ ಅನಿಸ್ಬೋದು, ಬಟ್ ಹೆಣ್ಮಕ್ಳಿಗೆ ಇದು ಬಹಳ ಯೂಸ್ಫುಲ್ ಆಗುತ್ತೆ. ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ಅನಿಸಿದ್ದಲ್ಲಿ ಸುಕೇತಾ HS ಗೌಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.